ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಏನು ದೇಶದಲ್ಲಿ ಕೇಂದ್ರ 5.8 ಕೋಟಿ ಕಾರ್ಡ್ ಅನ್ನು ರದ್ದು ಮಾಡಿದೆ. ಬಿಜೆಪಿ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಕಾನೂನು ಬಾಹಿರವಾಗಿ ಸರ್ಕಾರಿ ನೌಕರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕಾ, ಕೊಡಬಾರದು, ಕೊಟ್ರೆ ಹೇಗೆ ಅನ್ನೋದು ನಮ್ಮ ಪ್ರಶ್ನೆ. ನಾವು ಮಾನದಂಡದ ಚೌಕಟ್ಟಿನಲ್ಲಿ ರದ್ದು ಮಾಡಿದ್ದೇವೆ. ಕರೆಕ್ಟ್ ಸರ್, ಯು ಆರ್ ರೈಟ್. ತಪ್ಪಾಗಿದ್ರೆ ಅದರ ಸರಿಪಡಿಸ್ತೀವಿ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಸರ್, ಕ್ಲೀನ್ ಮಾಡ್ತಾ ಇದ್ದೀರಾ, ವಿ ಆರ್ ವಿತ್ ಯು ಸರ್, ಕ್ಲೀನ್ ಮಾಡಿ, ಬಟ್ ಅದರ ಮಧ್ಯದಲ್ಲಿ ನಿಜವಾದ ಬಡವರಿಗೆ ಅನ್ಯಾಯ ಆಗಬಾರದು ಅನ್ನುವಂಥದ್ದು ನಮ್ಮ ಉದ್ದೇಶ. ಕಾರಣ, ಯಾರೋ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಅವ್ರ ಮನೇಲಿರುವಂಥ ಹಪ್ಪಳ ಮಾರ್ತಾ ಇರ್ತಾರೆ, ಯಾವುದೋ ಒಂದು ಇದರಲ್ಲಿ GST ಕಟ್ತಾ ಇರ್ತಾರೆ, ಅದನ್ನು ನೀವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ರೆ, ಅನರ್ಹ ಮಾಡಿಬಿಟ್ರೆ, ಆ ನಿಟ್ಟಿನಲ್ಲಿ ಒಂಚೂರು ಯೋಚನೆ ಮಾಡಿ ಸರ್, ಅಷ್ಟೇ, ಇನ್ನೇನಿಲ್ಲ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ, ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ, ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನು ತೆಗ್ದಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ BPL ಕಾರ್ಡ್ದಾರರು ನಿಜವಾಗೂ BPL ಕಾರ್ಡ್ದಾರರನ್ನು ತೆಗೆದಿದ್ದರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಮಾಡ್ತಾರೆ, ಇಲಾಖೆಯವರು ಅದು ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ BPL ಸಿಗಬೇಕೋ ಆ BPLನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡೋದಿಲ್ಲ. ಸೊ ಈ ವಿಚಾರದಲ್ಲಿ ಒಂದು ಮುಖ್ಯವಾಗಿ ನಾನು ಕೇಳ್ತೀನಿ, ಮಾನ್ಯ ಗೃಹ ಮಂತ್ರಿಗಳೇ, ಪರಿಷ್ಕರಣೆಯನ್ನ ಮಾಡ್ತಾ ಇದ್ದೀರಾ BPL ಕಾರ್ಡ್, ವೆರಿ ಗುಡ್, ಮಾಡಿ, ಆಗಬೇಕಾಗಿರೋದು. ಆದರೆ ನಿಯಮಗಳು ಪರಿಷ್ಕರಣೆ ಆಗಬೇಕು. ಯಾಕಂತಂದ್ರೆ ನಗರ ಪ್ರದೇಶದಲ್ಲಿ 1,000 ಚದರ ಅಡಿಯನ್ನ ಜಾಗ ಹೊಂದಿದ್ರೆ ಅವರಿಗೆ BPL ಕಾರ್ಡ್ ಇಲ್ಲ ಅಂತ ಹೇಳ್ತೀರಾ. ಹಾಗಿದ್ದಾಗ ನೀರಾವರಿ ಜಾಗವನ್ನು ಹೊಂದಿರುವಂತ 1 ಎಕರೆ 5 ಎಕರೆನೋ 10 ಎಕರೆನೋ ಇರುವಂತವರಿಗೆ BPL ಕಾರ್ಡ್ ಹೋಗ್ಬೋದಾ? ಕಾರಣ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರೋದಿಲ್ಲ, ಅವ್ರಿಗೆ ಹೋಗ್ಬೋದಾ? ಓಕೆ, 1,20,000 ಯಾವ ಕನ್ಸಿಡರ್ ಮಾಡ್ತೀರಾ? ಕೂಲಿ ಕೆಲಸಕ್ಕೆ ಬರುವಂತವ್ರೆ 500 ರೂಪಾಯಿ, ನಾನು ಮಿನಿಮಮ್ ಹೇಳ್ತಾ ಇರೋದು. ಅವ್ರಿಗೆ 700, 800, 1000 ರೂಪಾಯಿ ಇದೆ. 500 ರೂಪಾಯಿ ಲೆಕ್ಕ ಇಟ್ಕೊಂಡ್ರು 15,000 ಆಯಿತು. ನಿಮ್ಮ ನಿಯಮನೇ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅದನ್ನು ಪರಿಷ್ಕರಣೆಯನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಮೂಲವಾಗಿರುವಂಥ ತಹಶೀಲ್ದಾರ್ ಕಚೇರಿಯಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತೀರಲ್ಲ, ಇನ್ಕಮ್ ಸರ್ಟಿಫಿಕೇಟ್, ಅದಕ್ಕೆ ನಿಜವಾದಂಥ ಕಟ್ಟುನಿಟ್ಟಿನವಾದಂಥ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಹೇಗೆ ಕೊಡಬೇಕು ಅಂತ ಹೇಳಿ, ಕೊಂಡ್ಕೊಂಡವನ್ನೆಲ್ಲ ದುಡ್ಡು ಕೊಟ್ಟರೆ ಅದಕ್ಕೆ ಸಿಗುತ್ತೆ. ಅದು ಸಿಗದೇ ಇರೋ ರೀತಿಯಲ್ಲಿ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಆಗುತ್ತೆ. ಮೂಲನೇ ಅಲ್ಲಿರೋದು. ಮೂಲಕ್ಕೆ ಹಿಡಿಲಾರದೆ ನೀವು ಮೇಲ್ಗಡೆಗೆ ಎಲ್ಲ ಸ್ವಚ್ಛ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ, ಮತ್ತೆ ಮತ್ತೆ ವಾಪಸ್ ಹುಟ್ಕೊಳ್ತಾರೆ. ಅದನ್ನು ಸರಿಪಡಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ.